ಆಕ್ಚುಲಿ ನಂಗೆ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಸದ್ಯಕ್ಕೆ ನಾನು ಆಚೆ ಬಂದಮೇಲೆ ಎಷ್ಟೋ ಜನರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಮೀಡಿಯಾ ಇಂಡಸ್ಟ್ರಿ ಎಷ್ಟೋ ಜನರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ತುಂಬ ಬೋರಿಂಗ್ ಇದೆ, ತುಂಬ ಈ ಸಲ ಅದೇ ಎಕ್ಸ್ಪ್ರೆಷನ್ನು, ಅದೇ ಜಗಳ, ಅದೇ ಕ್ಯಾರೆಕ್ಟರ್ಸು ಅದೇ ಮಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಈ ಸೀಸನ್ ನೋಡಿದಾಗ. ತುಂಬ ಬೋರ್ ಆಗುತ್ತೆ ನಮಗೆ, ಕೆಲವೊಂದು ಜಾಗಗಳು ತುಂಬ ಸ್ಕಿಪ್ ಮಾಡಿ ನೋಡಬೇಕು ಅನಿಸೋ ಅಷ್ಟು ರೇಂಜಿಗೆ ಬೋರಿಂಗ್ ಆಗ್ತಾಯಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಕಂಪೇರ್ ಮಾಡ್ತಾ ಇದ್ದಾರೆ ಬೇರೆ ಸೀಸನ್ಗಳ ಜೊತೆ. ಐ ಆಮ್ ಆಲ್ಸೋ ಹೋಪಿಂಗ್ ಇದು ಸ್ವಲ್ಪ ಇನ್ನೂ ಇಂಟ್ರೆಸ್ಟಿಂಗ್ ಆಗಲಿ ಮುಂದೆ ಅಂತ. ಬಟ್ ನಿಮಗೆ ಅಕಸ್ಮಾತ್ ಇದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜಾಗದಲ್ಲಿ ಈ ಜಗಳ ಎಲ್ಲ ನೋಡಿದಾಗ ಕ್ರಿಂಜ್ ಅನಿಸಿ ಬೋರಿಂಗ್ ಅನಿಸ್ತು ಅಂದರೆ ಮನೇಲಿ ಇದ್ದಿದ್ದು ನನಗೂ ಕ್ರಿಂಜು ಬೋರಿಂಗೇ ಅನಿಸಿದ್ದು, ಟು ಬಿ ವೆರಿ ಆನೆಸ್ಟ್. ಅದು ನೋಡಿದಾಗ ಹೆಂಗಿತ್ತು ಅದು ಟಿ ವಿನಲ್ಲೂ ಹಂಗೆ ಬರುತ್ತೆ, ಏನು ಡಿಫ್ರೆನ್ಸ್ ಎಲ್ಲ ಆಗಲ್ಲ. ಅದು ಅವ್ರು ಏನು ತೋರಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಅವ್ರು ಸ್ವಲ್ಪ ಗೇಮ್ನ ಅಪ್ ಮಾಡಬೇಕು. ಅಲ್ಲಿರೋ ಪ್ಲಸ್ ಆಗುತ್ತೆ ಅಂತ ಈ ಕಾಂಟ್ರವರ್ಸಿ ಈಗ ಎಲ್ರಿಗೂ ಮೇ ಬಿ ಆಗಬಹುದು ಸರ್. ಎಲ್ರಿಗೂ ಒಂದು ನಿಲ್ಲಿಸ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ತಿರ್ಗಾ ಕರ್ಸಿದ್ರೆ ಅಂದರೆ ಮೋಸ್ಟ್ ವಾಚ್ಡ್ ಶೋ ಅಲ್ವಾ, ಸಡನ್ ಆಗಿ ಗ್ಯಾಪ್ ಕೊಟ್ಟು ವಾಪಸ್ ಕರ್ಸಿದ್ರೆ ಜಾಸ್ತಿ ಜನ ನೋಡ್ತಾರೆ. ಸೊ ಅವ್ರು ಆಟ ಆಡೋರ್ಗೂ ಸ್ವಲ್ಪ ಫ್ರೆಶ್ ಅಪ್ ಆಗ್ತಾರೆ, ಮತ್ತೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಮತ್ತೆ ಈ ಶೋ ನಡೆಸೋರ್ಗೂ ಅಷ್ಟೇ ಏನನ್ನು ತೋರಿಸ್ಬೇಕು, ಈಗ ನಾವೆಲ್ಲಿ ಎಡವಿದ್ವಿ, ಇವನ್ ಎಡಿಟಿಂಗ್ ಪಾರ್ಟು ತುಂಬ ಇಂಪಾರ್ಟೆಂಟು. ಸೊ ಏನೆಲ್ಲ ಆಕ್ಟಿವಿಟಿ ನಡೆಯುತ್ತೋ ಎಡಿಟ್ ಮಾಡಿ ಇದನ್ನು ತೋರಿಸಿದ್ರೆ ಚೆನ್ನಾಗಿರುತ್ತೆ ಜನಕ್ಕೆ ಅಂತ ಯೋಚನೆ ಮಾಡಿ ಒಂದು ಕ್ರಿಯೇಟಿವ್ ಮೈಂಡಲ್ಲಿ ತೋರಿಸಿರ್ತಾರೆ. ಸೊ ಅಲ್ಲೂ ಎಲ್ಲೋ ಎಡವಿರ್ಬೋದು. ಸೊ ಈಗ ಏನೆಲ್ಲ ನಡೆದಿರೋದನ್ನ ತೋರಿಸ್ತಾ ಇದ್ದು ಒಂದು ಫಾಲ್ಟು, ಅವ್ರದ್ದು ಫಾಲ್ಟೇ, ನಿಮ್ದು ಅಷ್ಟೇ ಅಲ್ಲ. ಕರೆಕ್ಟ್. ಸೊ ಅದೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾರೆ. ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಸರ್, ಬೇರೆ ದಾರಿನೇ ಇಲ್ಲ. ಮೇ ಬಿ ಅವ್ರು ಮಾಡುವಂಥ ಟಾಸ್ಕ್ಗಳಲ್ಲಿ, ಅವ್ರು ಮಾಡುವಂತಹ ಬೇರೆ ಬೇರೆ ಕ್ರಿಯೇಟಿವ್ ಐಡಿಯಾಗಳಲ್ಲಿ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು ಅನಿಸುತ್ತೆ. ಅದು ಬಿಟ್ಟರೆ ಅಲ್ಲಿರೋ ಪ್ಲೇಯರ್ಸ್ನು ಸ್ವಲ್ಪ ಎಚ್ಚರ ಎಬ್ಸಿದ್ರೆ ಆಡಬಹುದು ಏನಾದರೂ ಅಂತ. ಇನ್ನೂ ಟೈಮ್ ಇದೆ, ಈಗ ಶುರುವಾಗಿದ್ದಷ್ಟೇ. ಸೀಸನ್ ಎಲ್ಲ ಚೇಂಜ್ ಆಗಿಬಿಟ್ಟು ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ಸೋಕ್ಕೆ ಟೈಮ್ ಇದೆ. ಇದು ಹೊಸ ಒಪಿನಿಯನ್, ಅಂದರೆ 10 ದಿನ ಆಗಿದೆ, 10 ದಿನದ ಒಪಿನಿಯನ್ ಜನ ಹೇಳ್ತಾ ಇರೋದು. ಸೊ ಫಾರ್ ಬೋರಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಒಪಿನಿಯನ್ ಚೇಂಜ್ ಆಗೋದು. ಲಾಸ್ಟ್ ಸೀಸನ್ ಅಷ್ಟೇ ಸ್ವಲ್ಪ ಬೋರಿಂಗ್ ಇತ್ತು, ಅದಾದ್ಮೇಲೆ ಮತ್ತೆ ಪಿಕಪ್ ಆಯಿತು. ಸೊ ಆ ರೀತಿ ಇದು ಆಗಬಹುದು. ಪಿಕಪ್ ಮಾಡಿಸ್ತಾರೆ ಕೂಡ, ಅಷ್ಟು ಜನ ಕೂತ್ಕೊಂಡು ಕ್ರಿಯೇಟಿವ್ ಟೀಮ್ ಇರುತ್ತೆ. ಸೊ ಅವ್ರು ಏನೋ ಒಂದು ಮಾಡಿಸ್ತಾರೆ. ತುಂಬ ಕ್ರಿಯೇಟಿವ್ ವ್ಯಕ್ತಿಗಳು ಕೂತ್ಕೊಂಡು ಅಲ್ಲಿ ಓಡಿಸ್ತಾ ಇರ್ಬೇಕಾದ್ರೆ ಕಾರ್ಯಕ್ರಮ ಹೆಂಗೆ ಏನು ಅಂತ ಗೊತ್ತಿರುತ್ತೆ. ಆಡಿಯನ್ಸ್ ಮೈಂಡ್ಸೆಟ್ ವರ್ಷಾನ್ಗಟ್ಟಲೆ ನೋಡಿರ್ತಾರೆ ಅವರು. ಸೊ ಅವ್ರಿಗೆ ಗೊತ್ತಿರುತ್ತೆ, ಏನೋ ಒಂದು ಮಾಡ್ತಾರೆ, ಮೋಸ್ಟ್ಲಿ ಅದನ್ನು ಸ್ವಲ್ಪ ಅಲ್ಲಾಡ್ಸೋಕೆ ಏನೋ ಒಂದು ಮಾಡ್ತಾರೆ ಅಂತ. ಸೊ ವರ್ಕೌಟ್ ಆಗಬಹುದು ಸರ್, ವರ್ಕೌಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ನನಗೆ ಯಾರ ಮೇಲೆ ಏನೇ ಕೋಪ ಇದ್ರೂ ಅದು ಅಲ್ಲಿ ಮನೆಯಲ್ಲಿ ಅವರು ವರ್ತಿಸಿದಂತಹ ರೀತಿಯ ಮೇಲೆ ಕೋಪ. ನಿಜ ಜೀವನದಲ್ಲಿ ಇಲ್ಲಿ ಯಾರ ಮೇಲೂ ಕೋಪ ಬರಲ್ಲ. ಇಲ್ಲೆಲ್ಲ ಯಾರಾದರೂ ಸಿಕ್ಕಿದ್ರೆ ಕರಿಬಾಸೆ ಎಲ್ಲ ಏನಾದರೂ ಸಿಕ್ಕಿದ್ರೆ ನಾನೇನು ಹೊಡೆದ್ಬಿಡಕ್ಕೆ ಹೋಗಲ್ಲ. ರಮಗಣ ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಣ್ಣ ಅಂತ ತುಂಬ ಸ್ವೀಟಾಗಿ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ. ಕಷ್ಟ ಏನಾದರೂ ಹೇಳ್ಕೊತೀನಿ, ಬಟ್ ತುಂಬ ಮರ್ಯಾದೆ ಕೊಟ್ಟು ತುಂಬ ಸ್ವೀಟಾಗೆ ಮಾತಾಡ್ಕೊಳ್ಳೋದು. ಏನೇ ಇದ್ರೂ ಮನೆ ಒಳಗೆ ಮಾತ್ರ ಇದ್ದಿದ್ದು. ಸೊ ಆ್ಯಸ್ ಅ ಫೆಲೋ ಅಭ್ಯರ್ಥಿ ಫೆಲೋ ಕಲಾವಿದ ಅವ್ರಿಗೂ ಅವಕಾಶ ಸಿಗಬೇಕು ಅಂತಲೇ ಸರ್ ನಾನು ಕೇಳ್ಕೊಳ್ಳೋದು. ಕೊಡಲಿ ಅವ್ರಿಗೂ ಅವಕಾಶ. ಎಲ್ಲರೂ ಅವ್ರವ್ರ ಸ್ಟೈಲಲ್ಲಿ ಏನೋ ಒಂದು ಶ್ರಮಪಟ್ಟು ಬಂದಿರ್ತಾರೆ ಸರ್, ಅಷ್ಟೂರ ಅದ್ರ ಮೇಲೆ ನೀರು ಎರಚಬಾರ್ದು. ಆಗಲಿ ಅವರು ಯಾರಾದರೂ ಗೆಲ್ಲಿ ಅವರಲ್ಲಿ ಅಂತ ಹೇಳ್ತಾ ಇರೋದು.